ಅಮೇರಿಕಾ ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದ್ರೆ 1997 ಏಪ್ರಿಲ್ 11ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗಿತ್ತು. ಸೊ ಅಂದ್ರೆ ಇವತ್ತಿಗೆ 30 ವರ್ಷಗಳು ಕಂಪ್ಲೀಟ್ ಆಗಿದೆ. ಸೊ ಏಪ್ರಿಲ್ 11ನೇ ತಾರೀಕು. ಸೊ ಇವತ್ತು ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ನೀವು ಅಬ್ಸಲ್ಯೂಟ್ಲಿ ಕೇಳ್ತೀರಾ. ಅವತ್ತು ಮಾಡ್ಬೋದಾಗಿತ್ತು, ಇವತ್ತು ಯಾಕೆ ಮಾಡಲಿಲ್ಲ ಅಂತ. ಸೊ ಮಾಡಬೇಕಾಗಿತ್ತು, ಅದೇನೋ ನಾನಾ ಕಾರಣಗಳಿಂದ ಸ್ವಲ್ಪ ಏನೋ ನನಗೆ ಸ್ವಲ್ಪ ಟ್ರೀಟ್ಮೆಂಟು, ಹೆಲ್ತು ಸ್ವಲ್ಪ ಹುಷಾರಿಲ್ಲದೆ ಕಾರಣ ಮಾಡೋಕ್ಕಾಗಿರ್ಲಿಲ್ಲ. ಸೊ ಇವತ್ತು ಪರ್ಟಿಕ್ಯುಲರ್ ಆಗಿ ಮಾಡಬೇಕು ಅಂತಂದು ಯಾಕೆ ಅಂತಂದ್ರೆ ಆಕ್ಚುಲಿ ನಿನ್ನೆ ಅಂದ್ರೆ ಧ್ರುವ ಸರ್ಜಾ ಅವರ ಕೆಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಏಪ್ರಿಲ್ 30ನೇ ತಾರೀಕು. ಇದು ಎಲ್ರಿಗೂ ಗೊತ್ತಿರೋದು ವಿಚಾರನೆ, ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ. ಆ ಸ್ಟೇಜ್ ಅಲ್ಲಿ ಅಂದ್ರೆ ನಿನ್ನೆ ಏನು ಪ್ರೀ ರಿಲೀಸ್ ಕಾರ್ಯಕ್ರಮದ ಇವೆಂಟ್ ಏನ್ ನಡೀತು ಅಂದ್ರೆ ಏಪ್ರಿಲ್ 22ನೇ ತಾರೀಕು ಬೆಂಗಳೂರಲ್ಲಿ ಕೆಡಿ ಸಿನಿಮಾದ ಪ್ರೀ ರಿಲೀಸ್ ಕಾರ್ಯಕ್ರಮ ನಡೀತು. ಅಲ್ಲಿ ಧ್ರುವ ಸರ್ಜಾ ಅವರು ಒಂದು ಮಾತು ಹೇಳಿದ್ರು. ಅಂದ್ರೆ ರಮೇಶ್ ಅವರು ಅಲ್ಲಿ ಎದುರುಗಡೆ ಕುತ್ಕೊಂಡಾಗ ಪ್ರೇಮಣ ಅಮೇರಿಕಾ ಸಿನಿಮಾ ಎಷ್ಟು ವ್ಯೂ, ಒಂದು 30-35 ವ್ಯೂಸ್ ಅಂದ್ರೆ ಅಷ್ಟು ಮಿಲಿಯನ್ ವ್ಯೂಸ್ ಹೋಗಿದೆ. ಅದರಲ್ಲಿ ಒಂದು 10-15 ಮಿಲಿಯನ್ಸ್ ನಮ್ಮ ಮನೇಲೆ ನೋಡ್ಬಿಟ್ಟಿದ್ದೀನಿ, ನನ್ನ ವೈಫ್ ನೋಡ್ಬಿಟ್ಟಿದ್ದಾಳೆ, ಅಷ್ಟು ಸಖತ್ತಾಗಿದೆ ಸಿನಿಮಾ ಅಂತ ಹೇಳಿದ್ರು. ಅದೇ ಅಮೇರಿಕಾ ಅಣ್ಣ, ನನ್ನ ಹೆಂಡತಿ ಆ ಮೂವಿ ಫ್ಯಾನ್ ಅಣ್ಣ. ನಾವು ಎದ್ದು ನೋಡಿದ್ರೆ ಅದೇ ಫಿಲಮ್ ಅದೇ ಓಡ್ತಾ ಇರತ್ತೆ. ಸೊ ಸರ್, ನಮ್ಮ ಇಡೀ ಎಂಟೈರ್ ಫ್ಯಾಮಿಲಿ ನಿಮ್ಮ ಫ್ಯಾನು. ಪರ್ಸನಲಿ ನನಗೂ ಕೂಡ ಸಿನಿಮಾ ತುಂಬಾ ಕನೆಕ್ಟ್ ಆಗಿದೆ ಸಿನಿಮಾ. ಅಂದ್ರೆ ನಾನು ಆ ಥಿಯೇಟ್ರಲ್ಲಿ ನೋಡೋಕ್ಕಾಗಿಲ್ಲ, ಅವಾಗೆಲ್ಲ ಎಲ್ಲಿ ನೋಡೋಕ್ಕಾಗಲಿಲ್ಲ. ಬಟ್ ಆ ಸಿನಿಮಾದ ಬಗ್ಗೆ ಕೇಳಿದ್ದ ಹಾಡುಗಳು ಒಂದಕ್ಕಿಂತ ಒಂದು 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾದರೆ ಈ ಹಾಡನ್ನ ಅದಾಗಿರ್ಬೋದು. ಯಾವ ಮೋಹನ ಮುರಳಿ ಕರೆಯಿತು, ಏನಂತವ್ರೆ ಅಣ್ಣವರು, ಯಾವ ದೊಸ ಪಿಕ್ಚರ್ ಅಂದ್ರೆ ಅದೇ ಹೇಗಿದೆ ನಮ್ಮ ದೇಶ, ಹೇಗಿದೆ ಕನ್ನಡ ಹಾಡಾಗಿರ್ಬೋದು, ಪ್ರತಿಯೊಂದು ಎಲ್ಲ ಹಾಡುಗಳು ತುಂಬಾ ಭಾವನಾತ್ಮಕವಾಗಿ ಹಿಡಿದಿರ್ತಕ್ಕಂಥ ಒಂದು ಸಿನಿಮಾ, ಎಲ್ರಿಗೂ ಗೊತ್ತು. ಸೊ ಧ್ರುವ ಸರ್ಜಾ ಅವರು ಆ ವೇದಿಕೆ ಮೇಲೆ ಆ ಸಿನಿಮಾದ ಬಗ್ಗೆ ಹೇಳಿದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದ್ರೆ ಪರ್ಟಿಕ್ಯುಲರ್ ಕೆಡಿ ಸಿನಿಮಾದ ಬಗ್ಗೆ ನಾನು ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ ವಿಡಿಯೋ. ಸೊ ಹೀಗಾಗಿ ಇದು ಏನು ಅಮೇರಿಕಾ ಸಿನಿಮಾದ ಬಗ್ಗೆನೇ ಮಾತಾಡ್ಬೇಕು ಅಂತಾನೆ ಈಗ ಈ ವಿಡಿಯೋ ಮಾಡ್ತಾ ಇರೋದು. ಅಂದ್ರೆ ಕತೆ ಎಲ್ರಿಗೂ ಗೊತ್ತಿದೆ. 3 ಜನ ಸ್ನೇಹಿತರು, ಸೂರ್ಯ, ಶಶಾಂಕ್ ಮತ್ತೆ ಭೂಮಿಕಾ, ಬಾಲ್ಯದ ಸ್ನೇಹಿತರು. ಮುಂದೊಂದು ದಿನ ಅವರು ಅಂದ್ರೆ ಯಾವ ರೀತಿ ಅವರ ಬಾಲ್ಯದ ಗೆಳೆತನ ಹೇಗೆ ಅದೆಲ್ಲ ಮೂಡೋಗುತ್ತೆ. ಬಾನಲ್ಲಿ ಓಡೋ ಮೇಘ ಈ ಹಾಡಿನ ಮೂಲಕ ಸಿನಿಮಾ ಶುರುವಾಗುತ್ತೆ. ಅವರ ಇನ್ಸಿಡೆಂಟ್ಗಳು ಕೊನೆಗೆ ವಸಾಹತುಶಾಹಿ ಅಂದ್ರೆ ದೂರದ ಅಮೇರಿಕಕ್ಕೆ ಅವನು ಶಶಾಂಕ್ ಕೆಲಸ ಜೀವನ ಹರಿಸ್ಬಿಟ್ಟು ಅವ್ನಿಗೇನೋ ಒಂದು ಇದು ಇರುತ್ತಲ್ಲ, ಕೆಲಸ ತನ್ನ ಜೀವನ ರೂಪಿಸ್ಕೊಳ್ಬೇಕು ಅಂತ ಅವನು ಅಮೇರಿಕಕ್ಕೆ ಹೋಗೋದು. ಇಲ್ಲಿ ನಮ್ಮ ನಾಯಕ ನಟ ರಮೇಶ್ ಪಾತ್ರಧಾರಿ ಸೂರ್ಯ ಅವರು ಭೂಮಿಕರ್ನಳ ಲವ್ ಮಾಡೋದು, ಹೇಮ ಪಂಚಮುಖಿ ಅವ್ರು ಆಕ್ಟ್ ಮಾಡಿರೋದು, ಆ ಹಾಡುಗಳು ಅವೆಲ್ಲ ನೋಡಿದಾಗ ಆ ಕ್ಯಾಸೆಟ್ ಅದರಲ್ಲಿ ಅವನ ಭಾವನೆಗಳನ್ನ ಹಿಡಿದುಕೊಂಡ್ಬಿಟ್ಟು ಅದ್ರಲ್ಲಿ ಕೊಟ್ಟಾಗ ಎಷ್ಟು ಎಮೋಷನ್ ಆಗಿ ಆಗತ್ತೆ ಅಂದ್ರೆ ಕೊನೆಗೆ ಆ ಕ್ಯಾಸೆಟ್ ಅದು ಬದಲಾಗೋದು. ಸೊ ಅದ್ರ ಒಂದು ಇದು ಬರುತ್ತೆ ನೋಡಿ, ಪೋಸ್ಟ್ ಮ್ಯಾನ್ ಹೇಳ್ತಾನೆ ನೋಡಿ, ಮುಂಚೆ ವಾರ ಪತ್ರ ಬರ್ತಾ ಇತ್ತು, ಆಮೇಲೆ 15 ದಿನ ಆಯ್ತು, ತಿಂಗಳಾಯ್ತು, 6 ತಿಂಗಳು, ಈಗ ಲೆಟರ್ ಬಂದ. ಆತರ ಸಂಬಂಧಗಳು ಯಾವಾಗ ಇದಾಗ್ತಾ ಹೋಗುತ್ತಾ. ಕೊನೆಗೆ ಶಶಾಂಕ್ ಈಗ ಅಮೇರಿಕದಲ್ಲಿ ಬರ್ತಾನೆ, ಅವನಿಗೆ ಮದ್ವೆ ಆಗತ್ತೆ. ಅಲ್ಲಿ ಬರ್ತಕ್ಕಂಥ ಹಾಡು ಅವಳ ನಾಯಕಿನ ಇದು ಇಟ್ಕೊಂಡು ಹೋಗೋದು, ಅಷ್ಟೆಲ್ಲ ಸನ್ನಿವೇಶಗಳು. ಕೊನೆಗೆ ನಮ್ಮ ನಾಯಕ ಸೂರ್ಯನು ಕೂಡ ಅವರಿಬ್ರು ಮದುವೆ ಆದ್ಮೇಲೆ ಅವನು ಅಲ್ಲಿಗೆ ಹೋಗೋದು, ಸಾಧನೆ ಮಾಡೋದು, ನನ್ನ ಇನ್ನೂ ಬೇರೆ ಇಲ್ಲಿದೆ ಅಂತ ಹೇಳೋದು, ಅವೆಲ್ಲ ಕೊನೆಗೆ ಶಶಾಂಕ್ ಸತ್ತೋಗೋದು ಅದೆಲ್ರಿಗೂ ಗೊತ್ತಿರೋದೆ. ಅಂದ್ರೆ ಒಂದು ಬ್ರಿಡ್ಜ್ ಅಲ್ಲಿ ಆ ನಾಯಕ ಸೂರ್ಯ ಮತ್ತೆ ಭೂಮಿಕಾ ನಡುವೆ ನಡೀತಕ್ಕಂಥ ಸಂಭಾಷಣೆಗಳು ಎಷ್ಟು ಇಷ್ಟ ಆಗುತ್ತೆ. ಮನಸ್ಸುಗಳ ನಡುವೆ ಒಂದು ಇದೇ ತರ ಒಂದು ಸೇತುವೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹೇಳ್ಬೇಕಾದ ವಿಚಾರಗಳು ಹೇಳಕ್ಕಾಗದೆ ಹಾಗೆ ಮನ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ. ಅಂದಾಗ ಆ ಹುಡುಗಿ ಹೇಳ್ತಾಳೆ, ಯಾರೋ ನೀನ್ ಪ್ರೀತಿಸಿದ ಹುಡುಗಿ ಅಂತ ಹೇಳಿದಾಗ ಕೆಲವೊಂದು ದೊಡ್ಡ ಹುಡುಗರಿಗೆ ನೀನ್ ಹೇಳೋದು ಅರ್ಥ ಆಗಲ್ಲ, ಜೋರ ಕೂಗಿ ಹೇಳ್ಬೇಕು ಅಂತ ಹೇಳೋದಾಗಿರ್ಬೋದು. ನಾನು ಮೂಗ ಅವಳು ಕಿವುಡಿ ಅಂತ ಈ ತರದ ಡೈಲಾಗ್ಗಳೇ ಅಪ್ಪ ಎಷ್ಟು ಎಮೋಷನಲ್ ಆಗಿ ಮಾಡುತ್ತೆ ಅಂದಾಗ ಅಲ್ಲೊಂದು ಡೈಲಾಗ್ ಬರುತ್ತಲ್ಲ, ಈಗ ಶಶಾಂಕ್ ಮುಂಚಿನ ತರ ಇಲ್ಲ, ನಾನೀಗ ಸೇಲ್ಸ್ ಗೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ, ಸೊ ವಾಟ್, ಒಬ್ಬ ದೊಡ್ಡ ಎಸ್ಟೇಟ್ ನ ಓನರ್ನ ಮಗಳು ಈ ತರ ಕೆಲಸ ಮಾಡೋದು ಈ ತರ ಅಂದಾಗ ಅವಾಗ ಅವಳು ಭೂಮಿಕಾ ಹೇಳ್ತಾಳಲ್ಲ, ಅಂದ್ರೆ ಅಮೇರಿಕಾ ಈ ಪ್ರತಿಯೊಂದು ರೂಪಾಯಿನೂ ಕೂಡಿಟ್ಟಾಗ ಅದನ್ನ ಡಾಲರ್ ಕನ್ವರ್ಟ್ ಮಾಡಿದಾಗ್ಲೂ ಎಷ್ಟು ದುಡ್ಡನ್ನ ಉಳಿಸ್ಬಿಟ್ವಿ. ಅಂದ್ರೆ ಈ ಒಂದು ಸಮಾಜ ಒಂದೊಂದು ಹಂತವಾಗಿ ಇಲ್ಲಿಂದ ಸಾಕ್ಬಿಡುತ್ತೆ. ಈ ಖಾಸಗೀಕರಣ, ಈ ಕೆಲಸ, ದೂರದ ಅಮೆರಿಕ ಎಲ್ಲ ಸಿನಿಮಾ ನೋಡಿರ್ತೀರ. ನಾ ಇಡೀ ಕಥೆನೇ ಹೇಳ್ತಾ ಇದ್ದೀನಿ. ಲಾಸ್ಟ್ ಎಂಡ್ ಆಗಲ್ಲ, ಒಂದು ಡೆತ್ ಆಗೋದು, ಅಂದ್ರೆ ಆಕ್ಸಿಡೆಂಟ್ ಆಗಿ ಒಂದು ಸತ್ತೋಗೋದು. ಅಂದ್ರೆ ಶಶಾಂಕ್ನ ಕೊನೆ ಆಸನೆ ಭೂಮಿಕಾ ಒಂದಾಗ ಅನ್ನೋದು. ಆ ಭೂಮಿಕಾ ಹೇಳ್ತಾಳಲ್ಲ, ಶಶಾಂಕ್ ಅಂದ್ರೆ ಸೂರ್ಯನ್ಗೂ ಭೂಮಿಗೂ ಮದ್ವೆ ಹೇಗೋ ಸಾಧ್ಯ ಅದು ಹೇಳಿದಾಗ ಕೊನೆಗೆ ಅವಳು ಅಂದ್ರೆ ಮರು ಮದ್ವೆ ಅಂತ ಕಾನ್ಸೆಪ್ಟ್ ಬಂದಾಗ
ಎಷ್ಟು ವಿಚಾರಗಳು ಬರುತ್ತೆ ನೋಡಿ, ಮರ್ಮ ಹಾಡುಗಳು ಎಷ್ಟು ಚೆನ್ನಾಗಿದೆ. ಆಮೇಲೆ ಅಮೇರಿಕಾ ವೈಭವ, ಅಂದ್ರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋ ತರ, ಅಂದ್ರೆ ಕೆಲವ್ರ ಜೀವನದಲ್ಲೂ ಆ ತರ ಆಗುತ್ತೆ. ಅದಾಗಿರ್ಬೋದು ಅಲ್ಲಿನ ರಾಜ ವೈಭೋಗ, ಕೊನೆಗೆ ನಿರುಗು, ಅಂದ್ರೆ ಈಗ ಎ ಬಂದ್ಬಿಟ್ಟು ಕೆಲಸ ಕಿತ್ತೋಗೋದು, ಅವತ್ತಿಗೂ ಕೂಡ ಕಾನ್ಸೆಪ್ಟ್ ಇತ್ತು, ಹೊಸ 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 ಕೆಲಸಗಳನ್ನ ಕಿತ್ತಾಕೋದು. ಆಮೇಲೆ ಆ ಪ್ರೇಮ ವ್ಯಕ್ತಪಡಿಸೋಕಾಗದೆ ಒದ್ದಾಡೋದು, ಅವೆಲ್ಲ ಇಡೀ ಸಿನಿಮಾದ ತುಂಬಾ ಸೂಕ್ಷ್ಮವಾಗಿ ಸಖತ್ತಾಗಿ ಕಟ್ಕೊಟ್ಟಿದ್ರು ನಿರ್ದೇಶಕರಾದ ನಾಗತಳ್ಳಿ ಚಂದ್ರಶೇಖರ್ ಅವರ. ಹಾಡುಗಳಲ್ಲೂ ಅಷ್ಟೇನೆ, ಹಾಡುಗಳು, ಅದರ ಮ್ಯೂಸಿಕ್, ಮನಮೂರ್ತಿ ಅವರ ಸಂಗೀತ, ಅದಕ್ಕೆ ತಕ್ಕಂತೆ ಎಲ್ಲ ಕಲಾವಿದರ ಆಕ್ಟಿಂಗ್. ಅಂದ್ರೆ ಅಜ್ಜಿದೊಂದು ಸೀನ್ ಬರುತ್ತೆ ಅಮೇರಿಕದಲ್ಲಿ, ಅಂದ್ರೆ ಅಲ್ಲಿ ಟ್ರೆಡಿಷನ್, ಅಲ್ಲಿ ವೆಸ್ಟರ್ನ್ ಶೈಲಿಯವರು ಇಲ್ಲಿ ಸಂಪ್ರದಾಯಕ್ಕೆ ಬದಲಾಗೋದು, ಇಲ್ಲಿ ಅಜ್ಜಿ ಅಲ್ಲಿ ಚೇಂಜ್ ಆಗೋದು, ದತ್ತಣ್ಣ ಅವರ ಪಾತ್ರ. ಆಮೇಲೆ ನೀನ್ ಯಾಕೆ ಇನ್ನೊಂದು ಮದುವೆ ಆಗ್ಬಾರ್ದು ಅನ್ನೋದು, ಎಷ್ಟು ವಿಚಾರಗಳು ಬಂದಿದೆ. ಅದಕ್ಕೆ ಅನ್ಸುತ್ತೆ ಅದು ಬೆಂಗಳೂರಿನ ಅಭಿನಯ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿತ್ತು. 1 ವರ್ಷಗಳ 4 ದಿನಕ್ಕೆ, ಅಂದ್ರೆ ದಿನಕ್ಕೆ 4 ಆಟಗಳದ್ದು 1 ವರ್ಷ ಯಶಸ್ವಿ ಪ್ರದರ್ಶನ ಕಂಡಿದ್ವಿ. ಅಪ್ಪ, ಶಶಾಂಕು, ಭೂಮಿಕಾ, ಸೂರ್ಯ, ಆ ಪಾತ್ರಗಳು ಎಷ್ಟು, ಈ 30 ವರ್ಷ ಅಲ್ಲ, ಇನ್ನು 100 ವರ್ಷ ಕಳೆದ್ರು ಅದು ಇನ್ನೂ ಅಜರಾಮರ ಅಂತಾನೆ ಹೇಳ್ಬೋದು ಸಿನಿಮಾ. ಆ ಹಾಡುಗಳು ಅಂದ್ರೆ ಸಂಪಿಗೆ ಮಳೆ ಬಿಲ್, ನನಗೆ ಹೇಳಕ್ ಬರಲ್ಲ, ಆಕ್ಚುಲಿ ಹಾಡು ಹೇಳಕ್ ಬರಲ್ಲ, ಸಾರಿ. ಕೆಟ್ಟದಾಗ ಹಾಡು ಹೇಳಿದ್ರೆ ಯಾರೇನು ಅನ್ಕೋಬಿಡೆ. ಸೊ ಅದು ಎಮೋಷನ್, ಅಂದ್ರೆ ಅವರು ಅವತ್ತೇ ಹೇಳ್ಬೇಕಾಯ್ತು. ಏಪ್ರಿಲ್ 11ನೇ ತಾರೀಕು ಏನು 30 ವರ್ಷ ಆಯ್ತಲ್ಲ, ಟ್ವೀಟ್ ಎಲ್ಲ ಬಂತು, ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಎಲ್ಲ ವಿಚಾರಗಳೆಲ್ಲ ಬಂದ್ವು. ಬಟ್ ನಾನು ಹೇಳೋದಕ್ಕೆ ಆಗಿರ್ಲಿಲ್ಲ, ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಅವರು ಧ್ರುವ ಸರ್ಜಾ ಅವರು ಹೇಳಿದ ತಕ್ಷಣ ಮತ್ತೆ ನೆನ್ಪು ಮಾಡ್ಕೊಂಡಾಗ, ಅರೆ ಸೊ ಅದ್ರ ನನ್ಗನ್ಸಿದ್ದನ್ನ ನಾನು ಹೇಳಬೇಕು ಅಂತ ಈ ವಿಡಿಯೋನ ನಾನು ಮಾಡಿದೆ. ಆಮೇಲೆ ಆ ಒಂದು ಸೀನ್ ಬರುತ್ತೆ ಪರ್ಟಿಕ್ಯುಲರ್ ಆಗಿ, ಅಂದ್ರೆ ಈಗ ನಾಯಕ ಸೂರ್ಯ ಭೂಮಿಕಳಿಗೆ, ಅಂದ್ರೆ ಭೂಮಿಗೆ ಲವ್ ಎಕ್ಸ್ಪ್ರೆಷನ್ ಮಾಡ್ಬೇಕಂತ ಹೋದಾಗ ಲೈಬ್ರರಿಲಿ ಒಂದು ಸೀನ್ ಬರುತ್ತೆ. ಆ ರೋಸ್ನಲ್ಲಿ ಇರ್ತಾನೆ, ಅವಳು ಅಲ್ಲಿ ಉಟ್ಕೊಂಡು ಅಲ್ಲಿಗೆ ಹೋಗ್ತಾಳೆ, ಅಲ್ಲಿ ಉಟ್ಕೊಂಡು ಅಲ್ಲಿಗೆ ಹೋಗ್ತಾಳೆ, ಕೊನೆಗೆ ಅದು ಕಟ್ ಮಾಡಿದ್ರೆ ಇವನ್ ಸೈಡಿಂದ ಮರೆಯಾಗಿ ನಿಂತ್ಕೊಂಡು ನೋಡ್ಬೇಕಾದ್ರೆ ನಾಗ್ತಾಳೆ, ಅದರ ಡೈರೆಕ್ಟರ್ ನೇಮ್ ಬೋರ್ಡಲ್ಲಿ ಬರುತ್ತೆ. ಸೊ ಆ ಸೀನ್ ಆಕ್ಚುಲಿ ನಾ ಒಂದು ಇನ್ಸ್ಪೈರ್ ಆಗಿ ನಾನು ಒಂದು ಕತೆ ಬರೆದು ಇಟ್ಕೊಂಡಿದ್ದೆ, ಬಿಡಿ ಅದು ಬೇರೆ ಏನೇನೋ ಆಗೋಯ್ತು ಅದು ಕತೆ. ಬಟ್ ಆ ಪಾತ್ರಗಳು, ಇದು ಸಪ್ತಸಾಗರದಾಚೆಯೆಲ್ಲ, ಅದು ಹಾಡು ಆಗಿರ್ಬೋದು, ಆ ಲೈನ್ಸ್ಗಳು, ಕವಿಯವರ ಬರ್ದಿರೋ ಸಾಲುಗಳು ಎಷ್ಟು ಎಷ್ಟು ಎಮೋಷನಲ್ ಆಗಿ ಕಾಡುತ್ತೆ ಅಂದ್ರೆ, ವಸಾಹತುಶಾಹಿ ಅಂದ್ರೆ ಇವಾಗ ಬಂದ್ಬಿಟ್ಟು ಕೆಲಸ ತೆಗೆಯೋದು, ಅವತ್ತಿಗೂ ಕೂಡ ಅದು ಇತ್ತದು, ಕೆಲಸ ತೆಗೆದಾಕೋದು. ಆಮೇಲೆ ಆ ಲೈನು ಬರುತ್ತಲ್ಲ, ಹೇಗಿದ್ದಾರೆ ಅಣ್ಣವರು, ಯಾವ್ದು ಹೊಸ ಪಿಕ್ಚರು, ಈಗ್ಲೂ ಅಣ್ಣವರೇ ನಂಬರ್ 1 ಸ್ಟಾರಮ್ಮ. ಸೊ ಇವತ್ತು ಅಂದ್ರೆ ಅಣ್ಣವರು ಈಗಲ್ಲ, ಇನ್ನು 100 ಅಲ್ಲ, ಇನ್ನು 500, ಸೂರ್ಯಚಂದ್ರ ಇರ್ಲಿರು ಅವರು ನಂಬರ್ 1. ಅಂದ್ರೆ ಈಗ ನಾನು ರಾಜ್ಕುಮಾರ್ ಅವ್ರ ಬಗ್ಗೆ ಇದ್ರೆ, ವಿಷ್ಣುವರ್ಧನ್ ಬಗ್ಗೆ ಅದು ಬೇರೆ ಮಾತು. ಅವ್ರು ಒಂದೇ ನಾಣ್ಯದ 2 ಮುಖಗಳು ಅಂತಾರೆ. ಅವೆರಡು ಒಂದು ಇದನ್ನ ಶಿಖರಗಳೇ, ಅವ್ರ ಕೀರ್ತಿ ಶಿಖರಗಳೇ. ಆ ಸಿನಿಮಾದಲ್ಲಿ ಈ ಹಾಡಿನ ಸಾಲು ಬಂದಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನಗಂತೂ ತುಂಬಾನೇ ಇಷ್ಟ ಅದು ಸಿನಿಮಾ. ಸೊ ಅಂದ್ರೆ ಯೂಟ್ಯೂಬಲ್ಲಿ ನಾವು ತುಂಬಾ ಸಲ, ಎಷ್ಟೋ ಸರಿ ಬೇಜಾರಾದಾಗ, ಖುಷಿ ಆದಾಗ, ನೋವು, ಎಷ್ಟೋ ಸರಿ, ಒಂದೊಂದ್ಸರಿ ಯಾರಿಗೂ ಹೇಳ್ಕೊಳಕ್ಕಾಗದಷ್ಟು ನೋವಿದ್ದಾಗ, ಈ ಕೆಲಸ ಇದಾಗೆಲ್ಲ ನೋಡ್ತಾ ಇರ್ತೀನಿ. ನಂಗೆ ತುಂಬಾ ಇಷ್ಟ ಸಿನಿಮಾನ. ಅಂದ್ರೆ ನಾಗತಳ್ಳಿ ಚಂದ್ರಶೇಖರ್ ಅವರು ಡೈರೆಕ್ಷನ್ ಮಾಡಿರೋ ಉಂಡು ಹೋದ ಕೊಂಡು ಹೋದ, ಆ ಸಿನಿಮಾ ಕಾನ್ಸೆಪ್ಟು ಅಷ್ಟೇನೆ ಸಖತ್. ಬಾನಲ್ಲೇ ಮಧುಚಂದ್ರಿಕೆ, ಕೊಟ್ರೇಶಿ ಕನಸು, ನನ್ನ ಪ್ರೀತಿ ಹುಡುಗಿ, ಪ್ಯಾರಿಸ್ ಪ್ರಣಯ, ಎಷ್ಟು ಸಿನಿಮಾಗಳು. ಆಮೇಲೆ ಉಪೇಂದ್ರ ಅವ್ರ ಡೈರೆಕ್ಷನ್ ಸೂಪರ್ ಸ್ಟಾರ್ ಆಗಿರ್ಬೋದು. ಅಂದ್ರೆ ಇರ್ಲಿ, ಎಲ್ಲ ಸಿನಿಮಾಗೂ ಒಂದೊಂದು ಸರಿ ನಾನು ಮಾತಾಡ್ತಾ ಹೋಗ್ತೀನಿ. ಸೊ ಧ್ರುವ ಸರ್ಜಾ ಅವರು ಈ ಸಿನಿಮಾನ ನೆನಪಿಸ್ಕೊಂಡು ರಮೇಶ್ ಅರವಿಂದ್ ಅವ್ರಿಗೆ ಹೇಳಿದ್ದು, ಅವರ ಸ್ಮೈಲ್ ಮೂಲಕ ತಮ್ಮ ಇದನ್ನ ಹೇಳಿದ್ದು ಎಷ್ಟು ಇಷ್ಟ ಅಂದ್ರೆ, ನನಗೂ ಕೂಡ ಈ ವೈಯಕ್ತಿಕವಾಗಿ ಈ ಸಿನಿಮಾ ತುಂಬಾ ಇಷ್ಟ. ಆಕ್ಚುಲಿ ಅದು ಕ್ಲಿಪ್ಪಿಂಗ್ಸ್ ಹಾಕಿದ್ರೆ ಕಾಪಿರೈಟ್ ಇಶ್ಯೂಸ್ ಆಗುತ್ತೇನೋ ಗೊತ್ತಿಲ್ಲ, ಅದು ಹಾಕಿದ್ದೀನಿ ಆಲ್ರೆಡಿ, ನೋಡಿರ್ತೀರ ನೀವು ಕೂಡ. ಸೊ ಈ ಕೆಡಿಗೋಸ್ಕರನೂ ವೇಟಿಂಗ್. ಏಪ್ರಿಲ್ 30ನೇ ತಾರೀಕು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಸಿನಿಮಾಗೂ ಈ ಸಿನಿಮಾಗೂ ಕೂಡ ಆಲ್ ದ ಬೆಸ್ಟ್. ಇನ್ನೊಂದ್ಸಾರಿ ನನ್ನ ಒಂದಿಷ್ಟು ಈ ಅಮೇರಿಕಾ ಸಿನಿಮಾದ ನನಗೆ ಅನ್ಸಿದ್ದನ್ನು ಹೇಳ್ಕೋಬೇಕನ್ನೋ ಮತ್ತೆ ವೇದಿಕೆ ಸಿಕ್ತು. ಸೊ ಹೀಗಾಗಿ ಥ್ಯಾಂಕ್ ಯು ಧ್ರುವ ಸರ್, ಥ್ಯಾಂಕ್ ಯು ಇಡೀ ಕೆಡಿ ಟೀಮ್, ಥ್ಯಾಂಕ್ ಯು ನಾಗತಳ್ಳಿ ಚಂದ್ರಶೇಖರ್, ಎಲ್ರಿಗೂ ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಮತ್ತೆ ಈಗ ಈ ವಿಡಿಯೋ ಮುಗಿದ್ಮೇಲೆ ನಾನು ಮತ್ತೊಮ್ಮೆ ಅಮೇರಿಕಾ ಸಿನಿಮಾನ ಯೂಟ್ಯೂಬಲ್ಲಿ ಈಗ ಮತ್ತೆ ನೋಡ್ತೀನಿ. ಸೊ ನೀವು ನೋಡಿರ್ತೀರಾ, ಸೊ ಪಕ್ಕ ನೋಡಿರ್ತೀರಾ ಅಂತ ನನಗೆ ಗೊತ್ತು. ಸೊ ನಿಮ್ಗೆ ಏನು ಅನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು.